ಆಮೇಲೆ ಊರ ಹೊಸ ಮನೆ ಅಲ್ವಾ ಗೈಸ್, ಅದಕ್ಕೆ ಅಲ್ಲಿ ಸಾಮಾನು ತುಂಬ ಕಮ್ಮಿ ಇದೆ, ಅದಕ್ಕೆ ಎಲ್ಲ ಸಾಮಾನು ಇಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲಿ ನೋಡಿ ತಟ್ಟೆ ಸ್ಟ್ಯಾಂಡ್ನ ವಾಪಸ್ ಎತ್ಕೊಂಡು ಹೋಯ್ತವ್ರೆ. ಬಾಕ್ಲು ತೆಗಿಬೇಕು ಗೈಸ್. ನಮ್ಮಮ್ಮ ನನ್ನ ಬ್ಲಾಗ್ ನೋಡ್ತವ್ರೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಸಂಡೇ ಆ್ಯಂಡ್ ಪ್ಯಾಕಿಂಗ್ ಮಾಡ್ತಾಯಿದ್ವಿ ನಾವು ಊರಿಗೆ ಹೋಗೋದಕ್ಕೆ. ದಿವಾಲಿ ನಾವು ಯಾವಾಗಲೂ ಊರಲ್ಲೇ ಮಾಡೋದು ಗೈಸ್. ಸೊ ಊರಿಗೆ ಹೋಗೋಕ್ಕೆ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ನಮ್ಮಮ್ಮ ಸ್ನಾನ ಮಾಡ್ತಾಯಿದ್ದಾರೆ. ಇಲ್ಲಿ ಎಲ್ಲ ಪ್ಯಾಕಿಂಗ್ ಆಗಿದೆ. ಆಮೇಲೆ ಊರ ಹೊಸ ಮನೆ ಅಲ್ವಾ ಗೈಸ್, ಅದಕ್ಕೆ ಅಲ್ಲಿ ಸಾಮಾನು ತುಂಬ ಕಮ್ಮಿ ಇದೆ, ಅದಕ್ಕೆ ಎಲ್ಲ ಸಾಮಾನು ಇಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಇವಾಗ ಎತ್ಕೊಂಡು ಹೋಗಬೇಕು. ನಮ್ಮೂರು ಯಾವುದು ಅಂತೆಲ್ಲ ಹೇಳ್ತೀನಿ. ಸೊ ಗೈಸ್, ಇವಾಗ ನಮ್ಮಪ್ಪ ಕಾರ್ ತರಕ್ಕೆ ಹೋಗಿದ್ದಾರೆ. ನಾವೆಲ್ಲ ಫಸ್ಟ್ ಫ್ಲೋರಲ್ಲಿ ತಂದು ಇಟ್ಕೊಂಡಿದ್ದೀವಿ ಸಾಮಾನು. ಇದನ್ನೆಲ್ಲ ಕಾರಿಗೆ ಶಿಫ್ಟ್ ಮಾಡಬೇಕು. ಇಲ್ಲಿ ನೋಡಿ ಇಷ್ಟೆಲ್ಲ ಇದೆ. ಇದನ್ನೆಲ್ಲ ಕಾರಲ್ಲಿ ತೂರುತ್ತಾ ಏನೋ ಗೊತ್ತಿಲ್ಲ ಗೈಸ್. ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ನಾವು ಕೂತ್ಕೋಬೇಕಲ್ವಾ, ಸಾಮಾನೇ ಜಾಸ್ತಿ ಐತೆ. ನಮ್ಮದು ಬೇರೆ ಸ್ವಲ್ಪ ಚಿಕ್ಕದು ಸ್ಪೇಸ್ ಇದೆ ಹಿಂದೆಗಡೆ. ನೋಡೋಣ, ಆದರೆ ಇದೆಲ್ಲ ಇವತ್ತು ಎತ್ಕೊಂಡು ಹೋಗ್ಬೇಕು ಗೈಸ್. ಎಲ್ಲ ಶಿಫ್ಟಿಂಗ್ ಆಯಿತು. ಮನೆ ಶಿಫ್ಟ್ ಮಾಡೋ ಥರ ಫೀಲ್ ಆಗ್ತಾ ಇದೆ. ನನ್ನ ಹಿಂದೆಗಡೆ ಪಟಾಕಿನ ಇಟ್ಕೊಂಡು ಕೂತಿದ್ದೀನಿ. ಪಟಾಕಿ ಬಾಕ್ಸ್. ಇನ್ನೆಲ್ಲೂ ಜಾಗ ಇಲ್ಲ ಗೈಸ್. ನಮ್ಮ ಬೀಮ್ ಬ್ಯಾಗ್ ಮುಂದೆ ನಮ್ಮಪ್ಪ ಸೀಟ್ ಪಕ್ಕ ಇಟ್ಬಿಟ್ಟಿದ್ದೀವಿ. ಇದು ನನ್ನ ಸೀಟ್, ನಮ್ಮಮ್ಮ ಸೀಟಲ್ಲಿ ಎಲ್ಲ ಇದೆ. ನಮ್ಮಮ್ಮ ಎಲ್ಲಿ ಕುತ್ಕೊತಾರೆ ಗೊತ್ತಿಲ್ಲ. ಇಲ್ಲೆಲ್ಲ ಫಿಲ್ ಆಗಿಬಿಟ್ಟಿದೆ ಗೈಸ್. ಅಲ್ಲಿ ನೋಡಿ ತಟ್ಟೆ ಸ್ಟ್ಯಾಂಡ್ನ ವಾಪಸ್ ಎತ್ಕೊಂಡು ಹೋಯ್ತವ್ರೆ. ತಟ್ಟೆ ಸ್ಟ್ಯಾಂಡು ಆಗಿಲ್ಲ ಗೈಸ್, ತಟ್ಟೆ ಸ್ಟ್ಯಾಂಡು ಕಾರಲ್ಲಿ. ಅದಕ್ಕೆ ನಮ್ಮಮ್ಮ ವಾಪಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದೇ ಅಂತೀನಿ. ಇವಾಗ ಕಾರಲ್ಲಿ ಕೂತ್ಕೊಂಡು ತುಂಬ ಶೆಕೆ ಆಗ್ತಿದೆ ಗೈಸ್. ಸ್ವಲ್ಪ ಎಡಿಟಿಂಗ್ ಇದೆ. ಎಡಿಟಿಂಗ್ ಮಾಡಿಬಿಟ್ಟು ಇವತ್ತು ವ್ಲಾಗ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಡಿಟಿಂಗ್ ಮಾಡಿಬಿಟ್ಟು ಊರಿಗೆ ಹೋಗಿದ ತಕ್ಷಣ ತಿನ್ನಬೇಕು ಗೈಸ್. ನಂಗೆ ಇವಾಗಲೇ ಹೊಟ್ಟೆ ಹಸಿತಾ ಇದೆ. ನಿಂಗೆ ಏನಕ್ಕ? ನನಗೂ ಸೇಮ್ ಟು ಸೇಮ್. ನೋಡೋಣ ಆಮೇಲೆ ಏನಾದರೂ ತಿನ್ನೋಕ್ಕಾದರೆ ತಿಂತೀವಿ. ಚಾಟ್ಸ್ ಗೀಟ್ಸ್ ಸ್ನ್ಯಾಕ್ಸ್ ತಿನ್ನೋದನ್ನ ಸ್ಟಾರ್ಟ್ ಮಾಡಿಬಿಟ್ವಿ ಗೈಸ್. ನಮ್ಮಮ್ಮ ಅಜ್ಜಿ ತಾತ ಗಿಡಕ್ಕೆ ಅಂತ ಮಾಡಿದ್ದು ಚಕ್ಲಿನ ನಾವು ಇವಾಗಲೇ ತಿಂತಾ ಇದ್ದೀವಿ. ಚಕ್ಲಿ ಮಾಡೋಕೆ ಹೋದ್ರು ಅದ್ರ ಚಕ್ಲಿ ಆಗಿಲ್ಲ. ಇದು ಇಡಲ್ಲ. ಅದಕ್ಕೆ ತಿಂತಾ ಇದ್ದೀನಿ. ಇಡಲ್ಲ ಇದನ್ನು. ನಂಗೆ ಈ ಬ್ರೇಸಸ್ ನನ್ನದು ಇನ್ನೂ 2 months ಅಂತ ಹೇಳಿದ್ದಾರೆ. ಬಟ್ ನಾನು ತೆಗ್ಸ್ಬಿಡ್ತೀನಿ. ನನಗೇನು ಅಷ್ಟು ಡಿಫ್ರೆನ್ಸ್ ಏನು ಅಷ್ಟು ಇಷ್ಟ ಆಗಿಲ್ಲ, ಗೊತ್ತಾಗಿಲ್ಲ ನನಗೆ. 1.5 year ಆಯಿತು. ತೆಗ್ಸ್ಬಿಡ್ತೀನಿ. ಇನ್ನೇನು ನವಂಬರಲ್ಲಿ ನನ್ನ ಬರ್ಡೇ ಇದೆ. ಸೊ ಇದು ನನಗೆ ಬೇಡ ನವಂಬರಲ್ಲಿ ಅಂತ ನವಂಬರ್ 1st week ಹೋಗಿ ತೆಗ್ಸ್ಬಿಡ್ತೀನಿ. ಅಯ್ಯ ನಮ್ಮಮ್ಮ ಬಂದರು ಗೈಸ್. ಹಾಯ್ ಮಾಡಮ್ಮ. ಚೆನ್ನಾಗಿದೆ ಬಿಡಮ್ಮ. ನಮ್ಮಮ್ಮ ತುಂಬ ಕೆಲಸ ಮಾಡಿ ಟೈರ್ಡ್ ಆಗಿಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ಹಂಗೆ ಕಾಣಿಸ್ತಾ ಇದ್ದಾರೆ. ಗಣೇಶನ್ ಜೈ ಹೇಳು. ಕುಣಿಗಲ್ ಬಿಟ್ಟು 3 ಕಿಲೋಮೀಟರ್ ಒಳಗಡೆ ಹೋದರೆ ನಮ್ಮ ಊರು ಗೈಸ್. ಇವಾಗ ಇನ್ನು ಎಷ್ಟೊತ್ತಪ್ಪ? ಇನ್ನು 1/2 hour ನಮ್ಮ ಊರು ಬರುತ್ತೆ. ನಾನು ಅವಾಗ ತೋರಿಸ್ತೀನಿ ಹೆಂಗಿಂದ ಹೋಗಬೇಕು ನಮ್ಮೂರಿಗೆ ಅಂತ. ರೈಟ್ ಲೆಫ್ಟ್ ಹಾಸನ್ ರೂಟ್ ಕುಣಿಗಲ್ ಬರೋದು. ಇವಾಗ ನಾವು ಲಂಚ್ ಕೂಡ ಮನೇಲೇ ಹೋಗಿ ಮಾಡೋಣ ಅಂತ. ಆಚೆ ಎಲ್ಲ ಚೆನ್ನಾಗಿರಲ್ಲ ಅಂತ ಮನೇಲೇ ಹೋಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಂಜನೇಯ ಪಂಚಮುಖಿ ಆಂಜನೇಯ ಅವತ್ತು ತೆಗಿಯಮ್ಮ. ಆಂಜನೇಯ ಪಂಚಮುಖಿ ಆಂಜನೇಯ ಇದೆ. ಅಲ್ಲಿ ಹೋಗೋಕ್ಕಾದ್ರೆ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮಮ್ಮ ಲಾಗ್ ಅಂದ್ಬಿಟ್ಟು ನನಗೂ ಲಾಗ್
ಲಾಗ್ ಬರ್ತಾ ಇದೆ. ಅಷ್ಟೇ ಗೈಸ್, ಆಮೇಲೆ ತೋರಿಸ್ತೀನಿ ಅದು ನಮ್ಮೂರು. ಆಮೇಲೆ ಹೋಮ್ ಟೂರ್ ಕೂಡ ಬರುತ್ತೆ, ಒಂದು ವೆಡ್ನೆಸ್ಡೇ ಹಂಗೆ ಬರುತ್ತೆ ಗೈಸ್ ಹೋಮ್ ಟೂರ್, ನಮ್ಮ ವಿಲೇಜ್ ಹೋಮ್ ಟೂರ್ ಹೆಂಗಿದೆ ಅಂತ. ಆಮೇಲೆ ನಮ್ಮ ಹೊಲ ಎಲ್ಲ ತೋರಿಸ್ತೀನಿ ನಾನು, ಎಲ್ಲ ಚೆನ್ನಾಗಿದೆ ಅಲ್ಲಿ. ಗೈಸ್ ನಮ್ಮಮ್ಮ ಅಲ್ಲಿ ಎಲ್ಲೋ ಕುಣಿಗಲ್ ಯಾವುದೋ ಒಂದು ಕೆರೆನೂ ಅಲ್ಲ ಅದು, ಏನೋ ಇನ್ನೇನು ಚಿಕ್ಕ ಅದು ನಾನೇ ಕಟ್ಸಿರೋದು ಗೈಸ್, ಹಸುಗಳಿಗೆ ದಾನ ಮಾಡ್ತಾ ಇದ್ದೀನಿ. ಅಲ್ಲಿ ಏನೋ ತೋರಿಸ್ಬಿಟ್ಟು ಕುಣಿಗಲ್ ಕೆರೆ ತೋರಿಸು, ಕುಣಿಗಲ್ ಕೆರೆ ಕುರಿಗಳು ಕುಡಿಯೋಕ್ಕೋಸ್ಕರ ನಾನೇ ನನ್ನ ಮದುವೆಗೋಸ್ಕರ ಅಯ್ಯೋ ಕುಣಿಗಲ್ ಕೆರೆ ಅಂತಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮಪ್ಪ ಇದೆಲ್ಲ ಅಂತಾರೆ. ಅದಕ್ಕೆ ನಮ್ಮಮ್ಮಗೆ ಇಲ್ಲೇ ಇಳಿಸ್ಬಿಡೋಣ ಗೈಸ್. ನಮ್ಮಮ್ಮ ಇಷ್ಟೊಂದಾಗಿಲ್ವಾ ಕುಣಿಗಲ್ ಕೆರೆ ಅಲ್ಲ ಅಂತ, ಇಷ್ಟು ವರ್ಷ ಕುಣಿಗಲ್ ನೋಡ್ಬಿಟ್ಟು ನಮ್ಮಮ್ಮ ಕುಣಿಗಲ್ ಕೆರೆ ಗೊತ್ತಿಲ್ಲ ನಮ್ಮಮ್ಮಗೆ. ಇವಾಗ ನಮ್ಮಮ್ಮನ ಇಲ್ಲೇ ಇಳಿಸ್ಬಿಟ್ಟು ಹೋಯ್ತೀವಿ. ಅಮ್ಮ ಇಳಿದ್ಬಿಟ್ಟು ನೀನೇ ಬಾ ಇವಾಗ, ಏನಂತೀಯ? ಪಂಚಮುಖಿ ಹೋಗಕ್ಕೆ ಈ ದಾರಿ, ಅಲ್ಲಿ ಪಂಚಮುಖಿಗೆ ಹೋಗೋಕ್ಕೆ ಈ ದಾರಿ ಇಲ್ಲಿ ನೋಡಿ ಪಂಚಮುಖಿ ಗೈಸ್. ಇಲ್ಲೇ ಕಾಣಿಸುತ್ತೆ ರೈಟ್, ಅಲ್ಲೇ ದೊಡ್ಡದಾಗಿ. ಇಲ್ಲೇ ಕಾಣಿಸಲ್ಲ, ಸ್ವಲ್ಪ ಮುಂದೆ ಹೋಗು. ಇಲ್ಲ ಗೈಸ್ ಅಲ್ಲಿ ನೋಡಿ ಕುಣಿಗಲ್ ಕೆರೆ. ನನ್ನ ಫೇಸಿಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಗೈಸ್, ಒಂದೊಂದು ಊರಲ್ಲಿ ಒಂದೊಂದು ಥರ ಕಾಣಿಸ್ತಾ ಇದೆ. ಕುಣಿಗಲ್ ಬಂತು ಗೈಸ್, ಇವಾಗ ಅದು ಬಂದಿಲ್ಲ, ನಾವೇ ಅಲ್ಲ. ಬೆಂಗಳೂರಲ್ಲಿ ಚೆನ್ನಾಗೇ ಇರುತ್ತೆ, ಆಮೇಲೆ ಏನೋ ಆಗ್ತಾ ಇದೆ ಇವಾಗ, ಕರ್ರಿಗೆ ಆಗ್ತಾ ಇದ್ದೀನಿ. ಇವಾಗ ಕುಣಿಗಲ್ಲಿಂದ 3 ಕಿಲೋಮೀಟರ್ ಒಳಗಡೆ ನಮ್ಮೂರು. ಒಳಗಡೆ ಅಲ್ಲ, ಮೇನ್ ರೋಡ್ ಸೈಡ್ ನಮ್ಮೂರು. ಮೇನ್ ರೋಡ್ ಸೈಡೇನೆ. ಅಲ್ಲಿ ರೈಟ್ ಟರ್ನ್ ತಗೊಂಡ್ರೆ ಒಂದು 4th 5th ಮನೆನೇ ನಮ್ಮ ಮನೆ. ಗೈಸ್ ನಾವಿಲ್ಲಿ ಪಾನಿಪುರಿ ತಿನ್ನಕ್ಕೆ ಬಂದ್ವಿ. ಪಾನಿಪುರಿ, ಮಸಾಲೆ ಪುರಿ, ಆಲೂ ಪುರಿ, ಮಸಾಲೆ ಪುರಿ ಇಲ್ಲಿ ತಿನ್ಬಿಟ್ಟು ಇಲ್ಲೇ ಒಂದು 5 ಮಿನಿಟ್ಸ್ ಆಗುತ್ತೆ ಗೈಸ್ ಮನೆಗೆ. ತಿನ್ಬಿಟ್ಟು ಹೋಗ್ತೀವಿ. ನಿಂಗೇನು ಬೇಕು? ನಾನು ಮಸಾಲೆ ಪುರಿ ತಗೊಂಡೆ ಗೈಸ್. ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿದ್ರೆ ಇನ್ನು ಬೇರೆ ತಗೊಂಡ್ವಿ. ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ರಿಗ್ರೆಟ್ ಮಾಡಬಾರ್ದಲ್ಲ ಆಮೇಲೆ. ಚೆನ್ನಾಗಿದೆ, ಚೆನ್ನಾಗಿದೆ ತಗೋ. 5 minutes later. ಬಂತು, ಇದೇ ನಮ್ಮೂರು. ಅಯ್ಯಪ್ಪನ ತೋರ್ಸೆ ವಾಲತ್ತವ್ರೆ ಅವಾಗಲೇ. ಗೈಸ್ ಇದೇ ನಮ್ಮೂರು. ಅಲ್ಲಿ ಅದು ನಮ್ಮನೆ, ಅಲ್ಲಿ ಅದು ನಮ್ಮೂರು ಹೆಡ್. ಇವರು ಹೆಡ್ಡ, ಇವ್ರು ನಮ್ಮೂರು ಹೆಡ್ಡು. ಮತ್ತೆ ಬರ್ತಾವ್ರ ಅಂತ. ಬಂತು ನಮ್ಮನೆ ಬಂತು ಗೈಸ್. ನಮ್ಮನೆ ಇದೆ ಗೈಸ್. ಇಲ್ಲಿ ಮಳೆ ಕೂಡ ಬರ್ತಾ ಇದೆ. ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು ಅಂತ ನಮ್ಮ ಅಕ್ಕ ಫೋನಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ಫೋನ್ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ನನ್ನ ಫೋನಲ್ಲೇ ಬ್ಲಾಗ್ ಮಾಡ್ತೀನಿ. ಫೋನೇ ಕ್ಲಾರಿಟಿ ಜಾಸ್ತಿ. ಹೌದು ಬಿಡಮ್ಮ. ಬೀಗ ಹಾಕ್ಬಿಟ್ಟಿದ್ದಾರೆ. ಬೀಗನ ನಮ್ಮ ಅತ್ತಕ್ಕೆ ಕೊಟ್ಬಿಟ್ಟಿದ್ದಾರೆ. ಇವಾಗ ನಮ್ಮ ಅತ್ತೆ ಊರಲ್ಲಿಲ್ಲ, ಅದಕ್ಕೆ ನಮ್ಮಪ್ಪ ಈ ಕಾಂಪೌಂಡ್ನ ಹಾರಿಸ್ತೀನಿ ಅಂತಂದರು. ಆದರೆ ಅದು ನನಗೆ ಹಾರಕ್ಕೂ ಆಗಲ್ಲ. ನಮ್ಮಮ್ಮ ಬೀಗ ಹೊಡಿತೀನಿ ಅಂತ ಇದ್ದಾರೆ. ನೋಡೋಣ. ಹೋಗಕ್ಕೆ ಆಗಲ್ಲ ಅನ್ಕ. ನಾನು ಅಪ್ಪ ಎತ್ತೀವಿ, ಹಾರ್ಬಿಡು. ಅಲ್ಲ ಆಗಲ್ಲ ಗೈಸ್. ಇವಾಗ ನಾನು ಹಾರ್ಬಿಟ್ಟು ನನ್ನ ಫ್ಯಾಮಿಲಿನ ಉಳಿಸ್ಕೋಬೇಕು. ಹಾರ್ಬಿಟ್ಟು ನನ್ನ ಫ್ಯಾಮಿಲಿನ ಉಳಿಸ್ಕೊಂಡು ಬರ್ತೀನಿ. ಬಾಗಿಲು ತೆಗಿಬೇಕು. ಹೋಗ್ಬಿಟ್ಲು ಗೈಸ್. ತೇಜು ಬಾಯ್, ನಾವು ಹೋಗ್ತೀವಿ. ಅಲ್ಲೇ ಇರು.
ಅದೇ ತಿರ್ತಾ ಸುತ್ತ ನಾನು ಬಂದ್ಬಿಟ್ಟೆ ಬಿಡು. ಏನು ಮಾಡ್ಬೇಕೀಗ? ಇವಾಗ ಸಾಮಾನು ಸಾಕ್ಸ್ಬೇಕು ಗೈಸ್. ಮನೆಗೆ ಬಂದ್ಬಿಟ್ಟೆ. ಟ್ರೈ ಮಾಡ್ತವ್ರೆ. ಓ ಬೀಗ ಎಲ್ಲಿ ಸಿಕ್ತು? ಮನೆ ಬೀಗ ಇಟ್ಕೊಂಡು ನಾನೇನು ಮಾಡಲಿ? ದೇವ್ರೆ ಕಬ್ಬಳ. ಇವಾಗ ಬೀಗ ಹೊಡೆದಾಕೋ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಓ ಫೈನಲಿ ಆಯಿತು. ಹೆಲೋ ಗೈಸ್, ಗುಡ್ ಆಫ್ಟರ್ನೂನ್. ಸೊ ನೆನ್ನೆ ಏನಾಯ್ತು ಅಂದರೆ, ಮನೆಗೆ ಬಂದಾದ್ಮೇಲೆ ಕರೆಂಟ್ ಇರಲಿಲ್ಲ. ಅಲ್ಲಿ ಏನೋ ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ಕರೆಂಟ್ ಇರಲಿಲ್ಲ ನಮ್ಮ ಮನೇಲಿ. ಆಮೇಲೆ ಎಲೆಕ್ಟ್ರಿಷಿಯನ್ನ ಕರೆಸಿ ರೆಡಿ ಮಾಡಿಸಿದ್ವಿ. ರೆಡಿ ಆಗಿ 2 ಮಿನಿಟ್ಸ್ಗೆ ಮತ್ತೆ ಕರೆಂಟ್ ಹೋಗ್ಬಿಡ್ತು. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ನನ್ನ ಸ್ವಿಚ್ ಆಫ್ ಬೇರೆ ಆಗಿತ್ತು ಅದಕ್ಕೆ. ಆಮೇಲೆ ನೆನ್ನೆ ಸಿಕ್ಕಾಪಟ್ಟೆ ಮಳೆ ಗೈಸ್. ಅದಕ್ಕೆ ಏನು ಮಾಡ್ತಿದ್ಯಾ ಅನಕ? ದಾಲ್ಗೆ ರೈಸ್ ದಾಲ್ ಮಾಡ್ತಾ ಇದ್ದಾಳೆ ಗೈಸ್. ತಿನ್ಬಿಟ್ಟು ಏನು ಮಾಡೋದು, ಕೆಲಸ ಐತೆ ಸ್ವಲ್ಪ. ನಲ್ಲಿ ಬಂದರು ನಮ್ಮ ಅಪ್ಪ ಅಮ್ಮ. ನಮ್ಮಮ್ಮ ಕುಮಾರಮ್ಮ ಚೇರ್ ತಂದವ್ರೆ. ಚೇರ್ ತಂದವ್ರೆ, ಏನೇನೋ ತಂದವ್ರೆ. ವಿಂಗ್ಸ್ ಇಲ್ಲಿ ತಗೊಂಡಿಲ್ಲ, ಹಳೇದ್ರದ್ದೇ ವಿಂಗ್ಸ್ ಹಾಕ್ತೀರಾ? ಫ್ಯಾನ್ಗಾ? ತಿಂಡಿ ಅಂತಂದಮ್ಮ. ತಿಂಡಿ ಡೋನಟಾ? ಡೋನಟ್ ತಂದಿದ್ದಾರೆ. ಊಟ ಆದ್ಮೇಲೆ ಕೊಡ್ತಾರಂತೆ. ನಾವು ಫಸ್ಟೇ ಊಟ ಮಾಡ್ಕೋಬೇಕಿತ್ತು ಅನ್ಕ. ಕಾಯಿಲೆ ಬರ್ದಿತ್ತು ಇವ್ರಿಗೆ. ಆಮೇಲೆ ಡೋನಟ್ ಸಿಗ್ತಾಯಿತ್ತು. ನಾನು ನೋಡಿ ಊರಿಗೆ ಬಂದಿದ್ದ ತಕ್ಷಣ ಏನು ಕಾಣಿಸ್ತೀನಿ. ನನಗಿಂತ ಏನು ಚೆನ್ನಾಗೈತಿಯಮ್ಮ. ಹೆಂಗಿದೆ ಅನ್ನೋ ಅಕ್ಕ ಮಾಡಿರೋದು? ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ? ಅಪ್ಪ ಹೆಂಗಿದೆಯಪ್ಪ? ಅನ್ಕ ಹೆಂಗಿದೆ? ಕೈ ಸೂಪರಾಗಿ ಮಾಡಿದ್ದಾಳೆ ನಮ್ಮಕ್ಕ. ಅಡುಗೆ ಎಲ್ಲ ಸೂಪರಾಗಿ ಮಾಡ್ತಾಳೆ. ಎಲ್ಲ ನಾನೇ ಹೇಳ್ಕೊಟ್ಟಿದ್ದೆ ಹಿಂಗೆ ಮಾಡಂತ. ಆಮೇಲೆ ಸ್ನಾನಕ್ಕೆ ಹೋಗ್ಬಿಟ್ಟೆ. ಅವಳು ನಾನು ಹೇಳಿರೋ ಥರ ಮಾಡಿದ್ದಾಳೆ. ನೋಡಿ ಗೈಸ್, ಡೋನಟ್ ನಮ್ಮೂರಲ್ಲೂ ಡೋನಟ್ ಸಿಗುತ್ತೆ. ತಿನ್ನೋಣ? ಚಿಯರ್ಸ್. ಎಲ್ಲ ಚೆನ್ನಾಗಿ ಕಾಮತಿ. ಚೆನ್ನಾಗಿರ್ಲಿಲ್ಲ ಗೈಸ್ ಡೋನಟ್, ನಾನು ತಿಂದಿಲ್ಲ. ನಮ್ಮ ಅಕ್ಕ ಮತ್ತೆ ನಮ್ಮಮ್ಮ ತಿಂದರು, ನಾನು ತಿಂದಿಲ್ಲ. ನೋಡಿ ಗೈಸ್, ನಮ್ಮಮ್ಮ ನನ್ನ ಬ್ಲಾಗ್ ನೋಡ್ತವ್ರೆ. ನೀವು ಯಾರಾದರೂ ಬ್ಲಾಗ್ ನೋಡಿಲ್ಲ ಅಂದರೆ ನೋಡ್ಬಿಟ್ಟು ಬನ್ನಿ, ಹೇಳಿ ಹೆಂಗಿತ್ತು ಅಂತ. ಇವಾಗ ತಾನೇ ಅಪ್ಲೋಡ್ ಮಾಡಿದೆ ನಾನು. ಈ ಬ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ನಾಳೆ ಮಾಡ್ತೀನಿ ಅನ್ಸುತ್ತೆ. ಗೈಸ್, ನಾವಿವಾಗ ಸಂಜೆ ಆಯ್ತಲ್ವಾ, ಸೊ ಮನೆಯಿಂದ ಪೂರಿ ತಂದಿದ್ವಿ ನಾವು, ಗೋಲ್ಗಪ್ಪ ಮಾಡಿ ತಿನ್ನೋಣ ಅಂತ. ಇವಾಗ ಗೋಲ್ಗಪ್ಪ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಕುಕ್ಕರಲ್ಲಿ ಪೊಟ್ಯಾಟೊ ಮತ್ತು ಏನದು ಕಡಲೆಕಾಳು ಹಾಕಿ ಇಟ್ಟಿದ್ದೀನಿ. ನಮ್ಮ ಅಕ್ಕ ಪುದೀನ ಮತ್ತು ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದಾಳೆ ಪಾನಿ ಮಾಡೋಕ್ಕೆ. ಪಾನಿ ಮಾಡಾದ್ಮೇಲೆ ಅದು ಸ್ಟಫಿಂಗ್ ರೆಡಿ ಮಾಡಿಕೊಂಡು ನಾನೆಲ್ಲ ತೋರಿಸ್ತೀನಿ. ಓಕೆ ಗೈಸ್, ಗೋಲ್ಗಪ್ಪಗೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾಳೆ.
ಆಮೇಲೆ ಇಲ್ಲಿ ಪಾನಿಗೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ನೆನೆಸ್ಕೊಂಡಿದ್ದಾಳೆ ವಾಶ್ ಮಾಡೋಕ್ಕಂತ. ಆಮೇಲೆ ಅದನ್ನು ರುಬ್ಬಿಟ್ಟು ಪಾನಿ ಮಾಡ್ತಾಳೆ. ಇದು ಈರುಳ್ಳಿ ಸ್ಟಫಿಂಗ್ ಆಲೂಗಡ್ಡೆ ಜೊತೆ ಹಾಕೋಕ್ಕೆ. ಮಸಾಲೆ ರುಬ್ಬಿದ್ದೀನಿ ಪಾನಿಗೆ. ನೆಕ್ಸ್ಟ್ ಸ್ಟಫಿಂಗ್ ರೆಡಿ ಮಾಡಿದ್ದೀನಿ. ಇದರೊಳಗಡೆ ಹಾಕ್ಬಿಟ್ಟು ವಾಟರ್ ಹಾಕ್ತೀನಿ, ಚಾಟ್ ಮಸಾಲ ಹಾಕ್ತೀನಿ, ತೋರಿಸ್ತೀನಿ ರೀ. ಪಾನಿಗೆ ಸಾಲ್ಟ್ ಹಾಕೋಣ, ಚಾಟ್ ಮಸಾಲ, ಪಾನಿಪುರಿ ಮಸಾಲ ಸಿಕ್ಕಿಲ್ಲ ಗೈಸ್ ಈ ಊರಲ್ಲಿ, ಸೊ ಚಾಟ್ ಮಸಾಲನೇ ಒಂದು ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇಷ್ಟು ಸಾಕು. ಆ್ಯಂಡ್ ಬೇಸಿಕ್ ಮಸಾಲೆ ಲೈಕ್ ಗರಂ ಮಸಾಲ, ಆಮೇಲೆ ಧನಿಯಾ ಪೌಡರ್ ಚೂರು, ಅಷ್ಟೇ. ಪಾನಿ ರೆಡಿ. ಇದಕ್ಕೆ ಸ್ಟಫಿಂಗ್ ಹಾಕ್ಬಿಟ್ಟು ಪಾನಿ ಹಾಕಿ ತಿನ್ನೋದು. ಗೈಸ್ ಇವಾಗ ನಮ್ಮಮ್ಮ ತಿಂತವ್ರೆ. ರೇಟಿಂಗ್ಸ್ ಹೇಳ್ತಾರೆ ನಮ್ಮಮ್ಮ. ನಮ್ಮಮ್ಮಂಗೆ ಹಾಕಿ ಕೊಡ್ಬೇಕಂತೆ ಗೈಸ್. ಹೆಂಗೈತಮ್ಮ? ಸೂಪರ್ ಸೂಪರ್. ಎಂಜಾಯ್ ಮಾಡಿ, ಎಂಜಾಯ್. ಅಷ್ಟೇ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಒಂದು ಸ್ಯಾಡ್ ಇನ್ಫಾರ್ಮೇಷನ್ ಇದೆ. ಅದನ್ನ ನಾನು ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.